ರಾಯರ ಬಗ್ಗೆ ಹೇಳ್ಬೇಕು ಅಂದ್ರೆ ನಾವು ನಂಬಿರೋದೇ ರಾಯರ, ಉಸಿರಾಡೋದೇ ರಾಯರು ಅಂತ ಹೇಳಿ ಅಷ್ಟು ನಂಬಿಕೆ ಇದೆ ನಮ್ಗೆ ರಾಯರ ಮೇಲೆ. ರಾಘವೇಂದ್ರ ಸ್ವಾಮಿಗಳು ಹೇಳ್ಬೇಕಂದ್ರೆ ಎಷ್ಟೇ ದುಃಖದಲ್ಲಿ ಬಂದ್ರು ಒಂದ್ಸರ ನೆಮ್ಮದಿ ಸರ್. ಹೋಗೋ ಮನೆ 2 ವಾರ ಬಂದಿದೆ ಅಷ್ಟೇ. 2 ವಾರಕ್ಕೆ ಎಷ್ಟೋ ನೆಮ್ಮದಿ ಕೊಟ್ಟಿದ್ದಾರೆ ನನ್ಗೆ. ಅಷ್ಟೇ ಸಾಕು ಅನ್ಸುತ್ತೆ. ಬಾಳ ಏನಾದ್ರೂ ಸಾಧಿಸ್ಬೇಕು ಅನ್ನೋದು ರಾಯರ ದೇವಸ್ಥಾನಕ್ಕೆ ಬಂದ್ಮೇಲೆ ನನಗೆ ಅನ್ನಿಸ್ತಿದೆ ಸರ್. ಅಷ್ಟೇ ನಾನು ಹೇಳೋದು. ನಂಬಿಕೆ ಇಡ್ಬೇಕು. ರಾಯರು ಅಂತ ಹೇಳಿದ್ರೇನೆ ನಂಬಿಕೆ. 3 ಅಕ್ಷರ ಏನಿದೆ ನೋಡಿ, ರಾಯರು. ಅದೇ ನಂಬಿಕೆ, ಅದೇ ಉಸಿರು. ರಾಯರನೇ ಉಸಿರು. ಏನು ಪುಣ್ಯ ಮಾಡಿದೆನೋ, ಯಾವ ತಪವಗೈದೆನೋ, ಏನು ಪುಣ್ಯ ಮಾಡಿದೆನೋ, ಯಾವ ತಪವಗೈದೆನೋ, ಪ್ರಭು ನಿನ್ನ ಸನ್ನಿಧಿಯಲ್ಲಿ ನಿಂತೆ ನಾನು ಈ ದಿನ, ಪ್ರಭು ನಿನ್ನ ಸನ್ನಿಧಿಯಲ್ಲಿ ನಿಂತೆ ನಾನು ಈ ದಿನ. ರಾಘವೇಂದ್ರಾಯ ನಮಃ. ಪರಿಮಳಾಚಾರ್ಯ ಸ್ವಾಮಿ ನಮಃ. ತುಂಬಾ ಇಂಪ್ರೂವ್ಮೆಂಟ್ಸ್ ಇದೆ. ನಾವು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿ ಬಂದಿರೋದು ತುಂಬಾ ಅಂದ್ರೆ ತುಂಬಾ. ನನಗೀಗ ಆಲ್ರೆಡಿ 4th ವೀಕಲ್ಲೇ ನನ್ನ ಕೆಲಸ ಸ್ಟಾರ್ಟ್ ಆಗೋಗಿದೆ. ಇದು 15th ವೀಕು. 21 ವೀಕ್ಸ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಇದೆ. ನಮ್ಮ ತಾಯಿ ಆರೋಗ್ಯನೂ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ. ರಾಯರ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ ಮಾತೇ ಬರಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಎಷ್ಟು ಹೇಳಿದ್ರು ಸಾಧ್ಯ ಇಲ್ಲ. ರಾಯರ ಬಗ್ಗೆ ಹೇಳ್ಬೇಕು ಅಂದ್ರೆ ನಾವು ನಂಬಿರೋದೇ ರಾಯರ, ಉಸಿರಾಡೋದೇ ರಾಯರು ಅಂತ ಹೇಳಿ ಅಷ್ಟು ನಂಬಿಕೆ ಇದೆ ನಮ್ಗೆ ರಾಯರ ಮೇಲೆ. ನಂಬಿಕೆ ಇಡ್ಬೇಕು. ರಾಯರು ಅಂತ ಹೇಳಿದ್ರೇನೆ ನಂಬಿಕೆ. 3 ಅಕ್ಷರ ಏನಿದೆ ನೋಡಿ, ರಾಯರು. ಅದೇ ನಂಬಿಕೆ, ಅದೇ ಉಸಿರು. ರಾಯರನೇ ಉಸಿರು. ನಂಬಿಕೆಯಿಂದ ಮಾಡ್ಬೇಕು ಪ್ರತಿ ಕೆಲಸ. ನೀವೇನೇ ಮಾಡಿ ರಾಯರ ಮೇಲೆ ವಿಶ್ವಾಸ ಇಟ್ಟು ಮಾಡಿ. ಪ್ರತಿಯೊಬ್ಬರಿಗೂ ತುಂಬಾ ಒಳ್ಳೇದಾಗತ್ತೆ. ಎಲ್ರು ಬನ್ನಿ. ನಿಮ್ಗಿಲ್ಲಿ ಶ್ರೀ ಹೊನ್ನಾವ ಮಂತ್ರಾಲಯ ಇದೆಯಲ್ವಾ, ಬನ್ನಿ ಎಲ್ರು. ತುಂಬಾ ಒಳ್ಳೇದಾಗತ್ತೆ. ಇಲ್ಲಿ ಬಂದು ನೀವೇ ಬಂದಿದ ತಕ್ಷಣ ನಿಮ್ಗೆ ಆ ಪಾಸಿಟಿವ್ ವೈಬ್ಸ್ ಕಾಣತ್ತೆ. ಪ್ರಾರ್ಥನೆ ಮಾಡಬೇಕು. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿ, ತುಂಬಾ ಒಳ್ಳೇದಾಗತ್ತೆ. ರಾಘವೇಂದ್ರ ಸ್ವಾಮಿಗಳು ಹೇಳ್ಬೇಕಂದ್ರೆ ಎಷ್ಟೇ ದುಃಖದಲ್ಲಿ ಬಂದ್ರು ಒಂದ್ಸರ ನೆಮ್ಮದಿ ಸರ್. ಹೋಗೋ ಮನೆ 2 ವಾರ ಬಂದಿದೆ ಅಷ್ಟೇ. 2 ವಾರಕ್ಕೆ ಎಷ್ಟೋ ನೆಮ್ಮದಿ ಕೊಟ್ಟಿದ್ದಾರೆ ನನ್ಗೆ. ಅಷ್ಟೇ ಸಾಕು ಅನ್ಸುತ್ತೆ. ಬಾಳ ಏನಾದ್ರೂ ಸಾಧಿಸ್ಬೇಕು ಅನ್ನೋದು ರಾಯರ ದೇವಸ್ಥಾನಕ್ಕೆ ಬಂದ್ಮೇಲೆ ನನಗೆ ಅನ್ನಿಸ್ತಿದೆ ಸರ್. ಅಷ್ಟೇ ನಾನು ಹೇಳೋದು. ತುಂಬಾ ಫ್ಯಾಮಿಲಿ ಜಗಳಗಳು ಈಗ ಆಗ್ತಿತ್ತು. ಜಗಳ ಆಗ್ತಿಲ್ಲ ಸರ್.